ಪುತ್ತೂರು ಪ್ರಕರಣ ಏನಿದೆ ತುಂಬ ದಿನಗಳಿಂದ ಚರ್ಚೆಯಲ್ಲಿತ್ತು. ಮತ್ತು ಸಡನ್ನಾಗಿ ಎಲ್ಲರೂ ಮಾಯ ಆಗಿ ಹೋದರು. ಮಾಯ ಆಗಿ ನಾವು ಹೋಗಿರಲಿಲ್ಲ, ನಮ್ಮನ್ನು ಮಾಯ ಮಾಡಿದರು ಸ್ವಲ್ಪ ದಿನ. ಯಾಕೆಂದರೆ ಅವರು ನಮ್ಮ ಹತ್ರ ಏನು ಹೇಳಿದ್ರಂದರೆ, ಹೋರಾಟ ಪ್ರೆಸ್ ಮಾಡೋದಾಗಲಿ ಅದೆಲ್ಲ ನೀವು ಮಾಡಲಿಕ್ಕೆ ಈಗ ಹೋಗಬೇಡಿ, ಯಾಕೆಂದರೆ ಇದು ಎರಡು ಕುಟುಂಬದ ಪ್ರಶ್ನೆ. ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದರು. ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ಸನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ. ಇಮಿಡಿಯೇಟಾಗಿ ಕೃಷ್ಣ ಜೆ ರಾವ್ ಯಾರಿದ್ದಾನೆ, ಅವನಮ್ಮ ನನ್ನ ಮೇಲೆ ಮತ್ತು ನಮಿತನ ಮೇಲೆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಮಾಡಿದರು. ಅವರ ಮಾನ ಹರಾಜು ಹಾಕ್ತಾ ಇದ್ದೇವೆ ಅಂತ ಹೇಳಿ. ಮಾನ ಇಲ್ಲದವರದ್ದು ಮಾನ ಹರಾಜು ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ. ಅವ್ರಿಗೆ ಮಾನ ಮರ್ಯಾದೆಯೇ ಇಲ್ಲ. ಅಂಥವ್ರದ್ದು ಮಾನ ಮರ್ಯಾದೆ ನಾವು ಎಂತ ಹರಾಜು ಹಾಕೋದು? ಮಾನ ಈ ಹೆಣ್ಣು ಮಗಳದ್ದು ಅವರು ಹರಾಜು ಹಾಕಿದ್ದಾರೆ. ಅವನು ಆರಾಮದಲ್ಲಿ ತಿರುಗ್ತಾ ಇದ್ದಾನೆ, ಅವರು ಟೈಮ್ ತಗೊಳ್ತಾ ಇದ್ದಾರೆ, ಅವ್ರ ಹತ್ರ ದುಡ್ಡಿದೆ. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದರು. ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನೋ ಅವರದೇ ಆದ ಒಂದು ಕಾರಣ ಇರಬಹುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ವಿಚಾರಗಳನ್ನು ನಿಮಗೆ ಗಮನ ಹರಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಹುಡುಗಿಗೆ 7.5 ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾದಾಗ ಈ ಮಾತನ್ನು ಅವರು ಜಗನ್ನಿವಾಸ್ ರಾವ್ ಹತ್ರ ಹೇಳ್ಕೊಂಡ್ರು. ಹೇಳುವಾಗ ಅವರೆಲ್ಲ ಇವರ ಮನೆಗೆ ಬಂದು, ಅವನಮ್ಮ ಜಗನ್ನಿವಾಸ್ ರಾವ್, ಅವನ ಅಕ್ಕ ಎಲ್ಲ ಇವ್ರ ಮನೆಗೆ ಬಂದು ಸಂಧಾನವನ್ನು ಮಾಡಿದರು. ಮಗುವನ್ನು ತೆಗಿಸಬೇಕು ಅಂತ ಹೇಳಿದರು. ಮಗು ತೆಗಿಸ್ಲಿಕ್ಕೆ 8 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದರು. 10 ಲಕ್ಷ ರೂಪಾಯಿ 10,000 ರೂಪಾಯಿ ಅಬೋಷನಿಗೆ ಅಂತ ಹೇಳಿ ನಮಿತನ ಅಕೌಂಟಿಗೆ ಗೂಗಲ್ ಪೇಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಹಾಸ್ಪಿಟಲ್ಸ್ಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ, ಈಗಾಗಲೇ ಮಗು 7.5 ತಿಂಗಳಾಗಿದೆ ಮತ್ತು ಅಬೋಷನ್ ನಮ್ಮ ಹಾಸ್ಪಿಟಲಲ್ಲಿ ನಾವು ಮಾಡೋದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದರು. ಇವರ ದುಡ್ಡಿನ ಬಲದಿಂದ ಇವರು ಏನು ಮಾಡಿದರು, ಬಂಟ್ವಾಳದಲ್ಲಿ ಯಾರೋ ಒಬ್ಬಳು ಡಾಕ್ಟ್ರು ಅಬೋಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದರು. ನಮಿತಾ ಅದಕ್ಕೆ ಒಪ್ಪಲಿಲ್ಲ. ಅದೇ ದಿನ ಅವರು ಕಂಪ್ಲೇಂಟನ್ನು ಮಾಡಿದರು. ಕಂಪ್ಲೇಂಟನ್ನು ಮಾಡಿದ ಮೇಲೆ ನಾನು ಜಗನ್ನಿವಾಸ್ ರಾವ್ ಹತ್ರ ಮಾತಾಡಿದ್ದೆ, ಮದುವೆ ಮಾಡಿಸಿ ಕೊಡಿ ಅಂತ ಹೇಳಿ. ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ MLA ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ, ಕಂಪ್ಲೇಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅವರು ಒಪ್ಕೊಂಡಿದ್ದಾರೆ, ಹುಡುಗನಿಗೆ 21 ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದರು. ಅದನ್ನು ನಂಬಿಕೊಂಡು ಇನ್ನು 21 ವರ್ಷ ಆಗಲಿಕ್ಕೆ ಬರೀ 1 ತಿಂಗಳು ಮಾತ್ರ ಇದ್ದಿದ್ದು. ಅಷ್ಟೊತ್ತಿಗೆ ಇವಳಿಗೆ ಹೆರಿಗೆ ಸಹ ಆಯಿತು, ಅವನಿಗೆ 21 ವರ್ಷವೂ ಆಯಿತು. ಮತ್ತು ಅವರು ಪ್ಲೇಟನ್ನು ಚೇಂಜ್ ಮಾಡಿದರು. ದೇ ವರ್ ನಾಟ್ ರೆಡಿ ಫಾರ್ ದ ಮ್ಯಾರೇಜ್. ನಾನು ಜಗನ್ನಿವಾಸ್ ರಾವ್ಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ದೆ. ಆವಾಗ ಅವರು ನನ್ನ ಹತ್ರ ಹೇಳಿದರು, ಅದು ನಮ್ಮ ಮಗು ನಮ್ಮದೇ ಅಲ್ಲ, ಹುಡುಗಿ ಸರಿ ಇಲ್ಲ ಅಂತ ಹೇಳಿದರು. DNA ರಿಪೋರ್ಟ್ ಬರಲಿ, ಅದರ ನಂತರ ಮಾಡುವ ಅಂತ ಹೇಳಿದರು, ಮದುವೆ ಮಾಡಿಸುವ ಅಂತ. DNA ರಿಪೋರ್ಟಲ್ಲಿ ಮಗು ಕೃಷ್ಣ ಜೆ ರಾವ್ ಅದು ಅಂತ ಹೇಳಿ ಗೊತ್ತಾಯಿತು. ಅದರ ನಂತರ ಹೇಳಿದರು, ನಮ್ಮ ಮಗನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಅದರ ನಂತರ ಅವನು ಜೈಲಿಂದ ಹೊರಗೆ ಬಂದ. ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನು ಹೇಳಿದರು, ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಅದನ್ನು ಸೇರಿಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದರು. BJP ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು ಅವ್ರಿಗೆ ಬರೀ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣನ್ನು ಹರಿಸಿದ್ರು. ಬರೀ ಒಂದು ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಅಂತಲೇ ಹೇಳ್ತಾಯಿದ್ರು. ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ಹೋದರು, ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದರು, ಎಲ್ಲ ಕಡೆ ಸುತ್ತಾಡಿದರು. ಎಲ್ಲರೂ ಭರವಸೆ ಕೊಟ್ಟರು, ಮಾತಾಡ್ತೀವಿ ಅಂತ ಹೇಳಿ. ನಮ್ಮ ಹತ್ರನೂ ಅದೇ ಹೇಳಿದರು, ಒಂದು ಹಂತಕ್ಕೆ ಬಂದಿದೆ, ಮಾತಾಡ್ತಾ ಇದ್ದೇವೆ ಅಂತ ಹೇಳಿ. ಇವನು ಬೇಲಿಂದ ಹೊರಗಿದ್ದ. ನಾವು ಬೇಲ್ ರಿಜೆಕ್ಷನಿಗೂ ಹಾಕಲಿಲ್ಲ, ಯಾಕೆಂದರೆ ಅವರಿಬ್ಬರು ಒಂದಾದರೆ ಒಳ್ಳೆಯದು, ಅವರ ಫ್ಯಾಮಿಲಿ ಸರಿ ಹೋದರೆ ಒಳ್ಳೆಯದು, ಇವಳಿಗೊಂದು ಮದುವೆ ಆದರೆ ಒಳ್ಳೆಯದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ. ಯಾಕೆಂದರೆ ಅವರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರಿಕೊಂಡು ಮಾತುಕತೆಗಳನ್ನು ಮಾಡ್ತಾಯಿದ್ರು. ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ.
ಅವನಲ್ಲಿ ಓಡಾಡ್ತಾ ಇದ್ದಾನೆ, ಕಾಲೇಜಿಗೆ ಹೋಗ್ತಾ ಇದ್ದಾನೆ, ನಾರ್ಮಲ್ ಆಗಿದ್ದಾನೆ. ಕೃಷ್ಣ ಜೆ ರಾವ್ ಆಗಲಿ ಅವನ ಫ್ಯಾಮಿಲಿಗಾಗಲಿ ಏನೂ ತೊಂದರೆ ಇಲ್ಲ. ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ. ಕಟ್ಟಲಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಈ ಶ್ರೀಮಂತರಿಗೆ ಏನಂದರೆ, ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ. ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಮಾತುಕತೆಗೆ ಬಂದರು. ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ, ನಮಿತನ ಹತ್ರ ಮಾತಾಡೋದಿಲ್ಲ, ನಮಿತನ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ. ಯಾರೋ 2-3 ಜನ ಹೊರಗಡೆಯಿಂದೆಲ್ಲ ಮಾತಾಡ್ತಾ ಇದ್ದಾರೆ. ನಂಜುಂಡಿಯವ್ರ ಹತ್ರ ಮಾತಾಡ್ತಾ ಇದ್ರು. ಮೊನ್ನೆ ಆದ ಕಾನ್ವರ್ಸೇಷನ್ ಏನಂದರೆ, ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗಲಿಲ್ಲ. ಅವ್ರು ಹೇಳ್ತಾರೆ, ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು. ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ. ಈ ಮೀಡಿಯೇಟರ್ಸ್ ಯಾರಿದ್ದಾರೆ, ಏನು ಮಾತಾಡಿದ್ದಾರೆ, ಅದರ ರೆಕಾರ್ಡ್ ನನ್ನ ಹತ್ರ ಇದೆ. ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ. ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ. ಥರ್ಡ್ ಪಾಯಿಂಟ್ ಏನಂದರೆ, ಮದುವೆ ಆದ ಮೇಲೆ ಡೈವೋರ್ಸ್ ಕೊಡ್ತಾನಂತೆ ಇಮಿಡಿಯೇಟ್. 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ. ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡಬೇಕಂತೆ. ಸೊ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ. ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ನಮಿತನಿಗಾಗಲಿ ಪೂಜಳಿಗಾಗಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ. 50 ಲಕ್ಷ 8 ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ. 50 ಲಕ್ಷ ಈಗ ಇವರಿಬ್ಬರದು, ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ, 50 ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 50 ಲಕ್ಷ ರೂಪಾಯಿ ನಾನು ಕೃಷ್ಣ ಜೆ ರಾವ್ ಜಗನ್ನಿವಾಸ್ ರಾವ್ಗೆ ಕೊಡ್ತೇನೆ. ಮದುವೆ ಆಗಲಿ, ನಮಿತನ ಮನೆಗೆ ಅವನು ಮನೆಯಳಿಯಾಗಿ ಬರಲಿ. 50 ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ, ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ, ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ. 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸ್ ರಾವ್ ಅವನ ಹೆಂಡತಿಗೆ. ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗಿ ಕಳಿಸಲಿ, ಮದುವೆ ಮಾಡಿಸ್ಲಿ. ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕಲಿಲ್ಲ, ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುವುದಿಲ್ಲ. ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ. ಆದರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥದ್ದು ಒಂದಿದೆ. ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ. ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರ್ಬೋದು, ನಾವಿನ್ನು ಮುಂದೆ ಮಾತಾಡಬಾರ್ದು ಅಂತೇಳಿ. ನಾನು ಜೈಲು ಹೋಗ್ಲಿಕ್ಕೂ ರೆಡಿ, ನಮಿತಾನು ರೆಡಿ, ಪೂಜಾ ಸಹ ರೆಡಿ. ಲೈಫ್ ಅವ್ರದ್ದು ಬರ್ಬಾದಾಗಿ ಆಗಿದೆ, ಅವರೊಟ್ಟಿಗೆ ನಾವು ನಿಲ್ಲಬೇಕಷ್ಟೇ. ನಾನು ನಿಲ್ತೇನೆ. ಸ್ಟೇಟ್ ಅಂದರೆ ಹೇಗೆ ವೇಕೇಟ್ ಮಾಡಬೇಕು ಅಂತಲೂ ಗೊತ್ತಿದೆ. ಈಗ ಮದುವೆ ಆಗೋದಿಲ್ಲಲ್ಲ, ಬೇಲ್ ಕ್ಯಾನ್ಸಲ್ ಮಾಡ್ತೇವೆ, ಸೆಕೆಂಡ್ ಸ್ಟೆಪ್. ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ, ಹಿಂದೂಗಳು ಮಕ್ಕಳು ಮಾಡಿ ಅಂತ. ಅವ್ರು ಇದನ್ನು ಹೇಳಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಹಾಗಾಗಿ 24 ತಾರೀಕು ಜನವರಿಯಲ್ಲಿ ಕಲ್ಲಡ್ಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ. ಮಗುವಿಗೆ ಒಂದು ಹೆಸರು ಬೇಕಲ್ಲ, ಮಗುದೊಂದು ಐಡೆಂಟಿಟಿ ಬೇಕಲ್ಲ. ಇವನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಮಗುವಿಗೆ ಐಡೆಂಟಿಟಿ ಇಲ್ವಾ? ಅದು ಕೋರ್ಟ್ ಕೊಡ್ತದೆ. DNA ಟೆಸ್ಟ್ ಆಗಿದೆ, ಕೃಷ್ಣ ರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ. ಇನ್ನು ಮುಂದಕ್ಕೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ 10 ವರ್ಷ ಜೈಲಲ್ಲಿ ಇರಲಿ, ತೊಂದರೆ ಇಲ್ಲ. ಸಾಮಾಜಿಕ ನ್ಯಾಯದಲ್ಲಿ ನಾನು ಏನು ಕೇಳ್ತಾ ಇದ್ದೇನೆ ಅಂದರೆ, ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ. ಇಬ್ಬರು ತಪ್ಪು ಮಾಡಿದ್ದಾರೆ. ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ. ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು, ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ. ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವವರೆಗೆ ಅವನು ಮದುವೆ ಆಗೋದಿಲ್ಲ. ಇವಳು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬುರ್ಕಾ ಹಾಕ್ಕೊಂಡು ತಿರುಗಬೇಕಾ? ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ? 86% ಮಾರ್ಕ್ ತೆಗೆದಿದ್ದಾಳೆ ಅವಳು ಕಲಿತ ಕೋರ್ಸಲ್ಲಿ, ಫೈನಲ್ ಇಯರಲ್ಲಿ ಇದ್ದಾಳೆ. ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು. ಆದರೆ ನಾವೆಲ್ಲರೂ ಈ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ. ಅದಕ್ಕೆ
ಅವನು ಮದುವೆ ಆಗಲಿ, ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗಲಿಲ್ಲ ಅಂತಾದರೆ, ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ, ಅದರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಅದು ಮತ್ತೆ ಮಾತಾಡುವಂಥದ್ದು. ಇವರು ಅಂದ್ಕೊಂಡಿದ್ದಾರೆ ಇವರಿಗೆಲ್ಲ, ಇವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು, 1,500 ರೂಪಾಯಿ 2,000 ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು. ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ. ಅದಕ್ಕೆ ಇವತ್ತು 50 ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ. ಕಲ್ಲಡ್ಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್. ಇನ್ನು ಯಾರು ನಮ್ಮ ಬಾಯಿ ಇನ್ನೂ ಯಾವ ಸಂಧಾನಗಳಿಲ್ಲ. ಕೋರ್ಟಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು, ಮತ್ತು ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ. ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು, ತುಳುನಾಡಿನಲ್ಲಿದ್ದ ಎಲ್ಲ ಜನರು, ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ, ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ. ನಿಮ್ಮ ದುಡ್ಡು ನಮಗೆ ಬೇಡ, ನಿಮ್ಮ ಬೆಂಬಲ ಸಪೋರ್ಟ್ ಬೇಕು. ಯಾಕೆಂದರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ. ಇದೇನು ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ, ಈಗ ಮಗುವಿಗೆ 6 ತಿಂಗಳಾಯಿತು, ಅಪ್ಪ ಬದುಕ್ತಾ ಇದ್ನ, ಇವರು ಬಿಡ್ತಾ ಇದ್ರ, ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು, ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು. ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ 6 ತಿಂಗಳು ಬೇಕಾಯಿತು ಬೇಲ್ ಅವನ ಅಪ್ಪನನ್ನು ಪಕ್ಷದಿಂದ ತೆಗೀಲಿಕ್ಕೆ. ಈ ಜಗನ್ನಿವಾಸ್ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದರೂ ಈ ಸಾಮಾಜಿಕವಾಗಿ ಎಲ್ಲಿಯಾದರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂಥದ್ದು ಯಾವುದೂ ಇಲ್ಲ. ಲಾಸ್ಟ್ ಟೈಮ್ ನಮಿತನ ಹತ್ರ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ. ಇಷ್ಟು ಜನ ಇಲ್ಲಿ, ಇಷ್ಟು ಹಿಂದೂ ಸಂಘಟನೆಗಳಿದೆ, ಯಾರೂ ಮಾತಾಡೋದಿಲ್ಲ, ಯಾರಿಗೂ ಅಗತ್ಯ ಇಲ್ಲ. ಏನು ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಆಗುದಿಲ್ಲ. ಬಡವರು ಬೇರೆ. ಜಗನ್ನಿವಾಸ್ ರಾವ್ ಒಂದು ತಾಯಿ ಮಗುವಿಗೆ 50 ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರ್ಬೋದು? ಖಂಡಿತವಾಗಿ ಇವನ ದುಡ್ಡು ನಮಗೆ ಅಗತ್ಯ ಇಲ್ಲ. ಕೋರ್ಟಲ್ಲಿ ಏನು ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಮತ್ತು ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ. ಇವರು ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕರು. ನೆಕ್ಸ್ಟ್ ಏನು ಮಾಡ್ತೇವೆ? ಕ್ರೆಡಲಿಂಗ್ ಸೆರೆಮನಿ ಆದ ಮೇಲೆ, ನಾಮಕರಣ ಆದ ಮೇಲೆ ಏನು ಮಾಡ್ತೇವೆ? ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿವರೆಗೆ ಅವನು ಇವಳ ಕುತ್ತಿಗೆಗೆ ತಾಲಿ ಕಟ್ಟೋದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ. ಮತ್ತು ಇವಳು ತುಂಬ ನೊಂದಿದ್ದಾಳೆ. ಯಾಕೆಂದರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿ ಆದವಳಿಗೆ, ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ಅವಳ ಜೀವನದವಳಿಗೇನು ತೊಂದರೆ ಇಲ್ಲ, ಅವಳು ಎಲ್ಲಿಯಾದರೂ ದುಡಿತಾಳೆ, ತಿಂತಾಳೆ. ಇವರ ಜುಜುಬಿ ಎಂಜಲ್ ಕಾಸು ಅವಳಿಗೆ ಅಗತ್ಯ ಇಲ್ಲ. ಮಗು ನೋಡಿ, ಅವಂದೇ ಮಗು ಎಷ್ಟು ಚೆನ್ನಾಗಿದೆ. ಇವಳನ್ನು ನೋಡಿ, ಏನು ಇವಳಿಗೆ ಏನು ಕಮ್ಮಿ ಆಗಿದೆ? ಇವನು ಸರ್ಸ ಆಡುವಾಗ ಇವಳಿಗೆ ಅವನಿಗೇನು ತೊಂದರೆ ಇರಲಿಲ್ವಾ? ಇವತ್ತು ಬೇಡ ಅಂದರೆ ರೀಸನ್ ಏನಂತ ಬೇಕಲ್ಲ. ಒಂದು ಹುಡುಗಿಯನ್ನು ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದರೆ, ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಆದರೆ, ಈಗ ಸಂಸಾರ ಮಾಡಲಿಕ್ಕೆ ಏನು ತೊಂದರೆ ಅವನಿಗೆ? ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ? ಕಲ್ಲರ್ಕ ಪ್ರಭಾಕರ್ ಭಟ್ರು ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ, ಸರಿ ಮಾಡ್ಬೋದಿತ್ತಲ್ಲ, ಮಾತಾಡ್ಬೋದಿತ್ತಲ್ಲ. ಮತ್ತೆ ಮೊನ್ನೆ ಅವರ ಪ್ರೆಸ್ ನೋಡಿದೆ, ಸ್ವಾಮಿಗಳೆಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಇಲ್ಲಿ ಮರ್ಯಾದೆ ಇಲ್ವಾ? ಸಂಘಟನೆಯವರು ಮಾತಾಡಿದ್ರಂತೆ, ಅವರಿಗೂ ಮರ್ಯಾದೆ ಇಲ್ವಾ? BJPಯಲ್ಲಿ ಆಗಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ, ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ? ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು, ನಮಗೆ ಜಾತಿ ಧರ್ಮ ಯಾವುದು ಬೇಡ, ಎಲ್ಲ ನೋಡಿ ಆಯಿತು. ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ, ಎಲೆಕ್ಷನ್ಗೆ ಮಾತ್ರ ಸೀಮಿತ, ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂಥದ್ದು. ನಮಿತನೊಟ್ಟಿಗೆ ಅವರ ಸಮುದಾಯದವರು, ಈ ಊರಿನವರು ಯಾಕೆ ಬರ್ತಾ ಇಲ್ಲ? ಮೊನ್ನೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ 50 ಲಕ್ಷ ತಗೊಳ್ಳುವ, ಸುಮ್ಮನಿರುವ ಅಂತ. ನಮಿತನಿಗೂ ಒಂದು ಫ್ಯೂಚರ್ ಇದೆ.
ಅವಳು ನಾಳೆ ದಿನ ಒಂದು ವೇಳೆ ಇವನಿಟಿಗೆ ಸರಿ ಹೋಗಲಿಲ್ಲ ಅಂತಂದರೆ, ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ, ಮತ್ತೆ ಮದುವೆ ಆಗ್ತಾರೆ, ಮತ್ತೆ ಸಂಸಾರ ಮಾಡ್ತಾರೆ. ಅವಳಿಗೂ ಒಂದು ಫ್ಯೂಚರ್ ಇದೆ. ಇವನು ಈ ಕಡೆ ಮದುವೆ ಆಗೋದಿಲ್ಲ ಹೇಳೋದು, ಈ ಕಡೆ ಹಣದ ಆಮಿಷ ತೋರಿಸುವುದು. ಹಣದ ಆಮಿಷ ಇರಬೇಕಂತಾದರೆ ಆ ದಿನ 8 ಲಕ್ಷ ಕೊಡ್ತೇನೆ, ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊಳ್ಬೇಕಿತ್ತು. ಇವ್ರದ್ದು ಏನೂ ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ, ಏನೂ ಬೇಡ. ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ, ಕಾನೂನಾತ್ಮಕವಾಗಿ ಏನು ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ. ಒಂದು ಹುಡುಗ, ಅವನ ಫ್ಯಾಮಿಲಿಯಲ್ಲಿರೋದು ಬರೀ 4 ಜನ. 4 ಜನರನ್ನು ಬಗ್ಗಿಸ್ಲಿಕ್ಕೆ ಈ ಸಮಾಜಕ್ಕೆ ತಾಕತ್ತಿಲ್ವಾ? ಆಗುದಿಲ್ವಾ? ಇದಿಷ್ಟು ಹೇಳಿ ನಾನು ನನ್ನ ಪ್ರಶ್ನೆ ಮುಗಿಸ್ತೇನೆ. ಮಾತಾಡಲಿಕ್ಕಿದೆಯಾ? ನಾನೀಗ ಸಹ ಅಷ್ಟೇ ಕೇಳುದು, ಅವನು ನನ್ನನ್ನು ಮದುವೆ ಆದರೆ ಆಯಿತು, ನನ್ನ ಮಗುವಿಗೊಂದು ಅಪ್ಪ ಸಿಕ್ಕಿದ್ರೆ ಸಾಕು. ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ. ಆದರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವ ಥಿಂಕ್ ಮಾಡಲಿಲ್ಲ ಇತ್ತು. ಹಾಗೆ ಮೋಸ ಮಾಡ್ತಿದ್ದೆ, ನಾನು ಅವನೊಂದು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಇತ್ತು. ಈಗ ಆಗಿದೆ, ಆದರೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ನನಗೆ ತುಂಬ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತಾ, ನನ್ನ ಕೈಯಿಂದ ಆಗೋದಿಲ್ಲ ಇನ್ನು ಅಂತ ಹೇಳಿಕೊಂಡು. ಆ ಮಗು ನೋಡುವಾಗ ಸಹ ನನಗೆ ತುಂಬ ಬೇಜಾರಾಗ್ತದೆ. ಆ ಮಗು ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳುದು? ನೋಡಿ, ಅವರಿಗೆ ವಿಷಯ ಅಂತಂದರೆ ಏನು ಮಾತಾಡಲಿಕ್ಕೆ ಅವರು ಹೆದರ್ತಾರೆ. ಯಾಕೆಂದರೆ ಎಲ್ಲರೂ ಅವ್ರನ್ನ ದಬಾಯಿಸುವವರು ಇರುವುದು ಈ ಸಮಾಜದಲ್ಲಿ. ಮಾತಾಡಬೇಡ, ಹೀಗೆ ಹೇಳು, ಹಾಗೆ ಹೇಳು ಅಂತ. ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ. ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡಲಿಕ್ಕೆ ಹೋಗಿದ್ದಾಳೆ. ನಮಿತಾ ನನಗೆ ಫೋನ್ ಮಾಡಿ ಹೇಳಿದರು, ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ. ಇವರ ದುಡ್ಡು ಯಾರಿಗೆ ಬೇಡ. ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡೋದು ಅಗತ್ಯ ಇಲ್ಲ. ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲ್ಲಿ ಕೂತ್ಕೊಂಡಿದ್ದಾಳೆ. ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ. ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ? ಇವಳ ಲೈಫನ್ನು ಇವಳು ಲೀಡ್ ಮಾಡಬೇಕು. ಅದಕ್ಕೆ ಮಾಧ್ಯಮದವ್ರ ಹತ್ರ ಹೇಳಿದ, ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ, ನಾನು ಲೈಫನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲ್ಲಿ ಕೂತ್ಕೊಂಡಿದ್ದಾಳೆ. ಅವರು ಪ್ರತಿ ದಿನ ಏನು ಅನುಭವಿಸ್ತಿದ್ದಾರೆ. ನಮಗೆ ಬದುಕಲಿಕ್ಕೆ ಏನು ಬೇಕು? 2 ಹೊತ್ತು ಊಟ ಬೇಕು. ಕೂಲಿ ಮಾಡಿದ್ರು 500 ರೂಪಾಯಿ ಸಿಗ್ತದೆ. ಇವನು 50 ಲಕ್ಷ ಯಾರಿಗೆ ಬೇಕು? ಅಟ್ಲೀಸ್ಟ್ ಒಂದು ಮದುವೆ ಆಗಲಿ, ಅವ ಮತ್ತೆ ಅವನಿಗೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ವಾ? ಬಿಟ್ಟಾಕ್ಲಿ. ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ. ನಾನು ನಿಜ ಹೇಳ್ತೇನೆ, ಇಲ್ಲಿ ನೀವು ಅಲ್ಲಿ ಕುತ್ಕೊಂಡವರು ಕಣ್ಣಲ್ಲಿ ಹೆಂಗಸರು ನೀರು ಹಾಕ್ತಾ ಇದ್ದೀರಾ. ನನಗೂ ಬೇಜಾರಾಗ್ತಾ ಇದೆ, ಎಲ್ಲರಿಗೂ ಬೇಜಾರಾಗ್ತದೆ. ಯಾಕೆಂದ್ರೆ ಎಂತ ಯಾವ ಸಮಾಜದಲ್ಲಿದ್ದೇವೆ ನಾವು? ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮಗೆ? ನಮ್ಮ ಹಿಂದುತ್ವ ಇದನ್ನೇ ಹೇಳಿದ್ದ? ನಮ್ಮ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆಲ್ಲ ಇವತ್ತು. ನಾನು ಕೇಳ್ತಾ ಇದ್ದೇನೆ, ನಾಳ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ, ನಮಗೆ ಜಾತಿ ಧರ್ಮ ಬೇಡ, ಎಲ್ಲ ಸಮುದಾಯದವರು ಬನ್ನಿ. ಫಸ್ಟಿಗೆ ಸಹ ನಿಂತದ್ದು ಮುಸಲ್ಮಾನರೇ. ಪ್ರತಿ ಒಂದು ವಿಷಯವನ್ನು ದುಡ್ಡಲ್ಲಿ ತುಲನೆ ಮಾಡಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನಾಳೆ ಇವಳಿಗೆ 50 ಲಕ್ಷ ಕೊಟ್ಟ, ಇನ್ನು ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನು ಮತ್ತೊಂದು 50 ಲಕ್ಷ ಕೊಡ್ತಾನೆ. ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನು ಇಟ್ಕೊಂಡು, ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನು ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ. ಇನ್ನು ನಮ್ಮ ಹತ್ರ ಯಾರು ಮಾತಾಡಿದ್ರು, ಯಾರು ಏನು ಮಾಡಿದ್ರು ನಾವಂತೂ ಕೇರ್ ಮಾಡುವುದಿಲ್ಲ. ಇವರಿಗೆ 100%, ನಾನೊಬ್ಬಳಲ್ಲ, ನನ್ನ ಹಿಂದೆ ತುಂಬ ಜನ ಇದ್ದಾರೆ. ತುಂಬ ಜನ ಪ್ರತಿಭಟನೆ ಹೋರಾಟಕ್ಕೆ ರೆಡಿ ಆಗಿದ್ದಾರೆ. ಅವನ ಮನೆಗೆ ಹೋಗುವ ಅಂತ ಹೇಳಿದ್ದಾರೆ, ಅಲ್ಲಿ ಹೊರಗಡೆ ಚಪ್ರ ಹಾಕಿ ಕುತ್ಕೊಳ್ಳುವ ಅಂತ ಹೇಳಿದ್ದಾರೆ. ಇವನ್ ತಾಕತ್ತಿದ್ರೆ ಇವನ್ ಏನೆಲ್ಲ ಇವನಿಗೆ ಮಾಡಲಿಕ್ಕೆ, ಇವನ ದುಡ್ಡಿನ ಬಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು, ಇವನು ಮಾಡಲಿ. ಬಡವರಂತ ಹೇಳಿ ಅವರನ್ನು ಇದು ಮಾಡೋದು ಬೇಡ. ಅವರೊಟ್ಟಿಗೆ ನಾನಿದ್ದೇನೆ. ನಿಮ್ಮ ಮುಂದೆ ಅವನ ಅಪ್ಪ ಅಮ್ಮನಿಗೆ 50 ಲಕ್ಷ ರೂಪಾಯಿ ಕೊಡ್ತೇನೆ, ಮದುವೆ ಆಗಲಿ, ಇವರ ಮನೆಗೆ ಮಣಿಯಾಳಿಯಾಗಿ ಬರಲಿ. ದುಡ್ಡಲ್ಲಿ ಮಾತಾಡುವುದಾದ್ರೆ. ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು. ಅವಳ ಮುಖ ಬ್ಲರ್ ಮಾಡೋದು ಸಂತ್ರಸ್ತೆ. ಅವಳು ಸಂತ್ರಸ್ತೆ ಅಲ್ಲ, ಇಲ್ಲಿವರೆಗೆ ಸಂತ್ರಸ್ತೆ, ಮೊನ್ನೆವರೆಗೆ ಸಂತ್ರಸ್ತೆ ಆಗಿದ್ಲು ಅಷ್ಟೇ. ಇನ್ನವಳು ಸಂತ್ರಸ್ತೆ ಅಲ್ಲ, ಅವಳು ಬದುಕಬೇಕು. ಇಲ್ಲಿ ಬರ್ತಾರೆ ಮತ್ತೆ
ಒಂದು ದಿನ ಸ್ಟೇಟಸ್ ಹಾಕ್ತಾರೆ ಸತ್ರೆ, ಮಿಸ್ ಯು ಪೂಜಾ ಅಂತ ಹೇಳಿ, ಅವಳ ಮಗುಳ್ದು ಅವಳದು ಅಷ್ಟೇ. ಇಲ್ಲಿ ಆಗುದಷ್ಟೇ, ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಬೇಡ. ಅವಳು ಬದುಕ್ತಾಳೆ, ಅವಳಿಗೆ ಧೈರ್ಯ ಇದೆ. ಒಂದು ಸ್ಟೂಡೆಂಟ್ ಒಂದು 86 ಏನೋ ಒಂದು ತಪ್ಪು, ಈ ಸಮಾಜದಲ್ಲಿ ಎಂತೆಂಥವರು ಯಾವ ರೀತಿ ಬದುಕ್ತಾ ಇದ್ದಾರೆ. ಮರ್ಡರ್ ಮಾಡಿದವರು, ರೇಪ್ ಮಾಡಿದವರು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಅವನನ್ನು 8 ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ, ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಬೇರೆ ಹುಡುಗಿಯರಾದರೆ ಟ್ಯಾಬ್ಲೆಟ್ ತಗೊಂಡು ಏನೋ ಒಂದು ಮಾಡ್ತಾ ಇದ್ರು, ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ. ನಾನು ಈ ಸಮಾಜಕ್ಕೆ ಕೇಳೋದಿಷ್ಟೇ, ನನ್ನ ಮಗಳಿಂದ ತಪ್ಪಾಗಿದೆ, ಹುಡುಗನು ತಪ್ಪು ಮಾಡಿದ್ದಾನೆ, ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗಬಾರ್ದಲ್ವಾ. ಮಗುಗೆ ನ್ಯಾಯ ಕೊಡಿಸಿ, ಮಗು ಅವಂದೇ, ಯಾರ್ದಲ್ಲ ಬೇರೆಯವ್ರದ್ದು. ಈಗ DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ಆಗೋದಿಲ್ಲ, ಇವಾಗ ತಗೊಳ್ಬೋದಲ್ಲ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವನಿಗೆ ಇಷ್ಟ ಇಲ್ಲ ಅಂತ. ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರಾ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದಿಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು, ಅಷ್ಟರೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ. ಈಗನೂ ಕೇಳೋದಷ್ಟೇ, ಅವ ಮದುವೆ ಆಗಬೇಕು. ಯಾಕೆ ಮದುವೆ ಆಗೋದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಿದ್ರೆ ಎಲ್ಲಿ ನ್ಯಾಯ ಇಲ್ವ? ಕೋರ್ಟ್ ಬಿಡಿ, ಕೋರ್ಟ್ ಆದರೆ ಇದು ಮಾಡ್ತಾ ಇರ್ತದೆ. ಆದರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು, ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ. ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ. ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ. ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಮಗುವಿಗೆ ನಾವಿದ್ದೇವೆ, ಅವ್ರಿಗೆ ಮಗು ಅಗತ್ಯ ಇಲ್ಲದೆ ಇರ್ಬೋದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು, ನಾನು ಇರುವ ತನಕನೂ ನಾನು ಸಾಕ್ತೇನೆ ಆ ಮಗುವನ್ನು. ಅವರಿಗೆ ಭಾರ ಆಗಿರ್ಬೋದು, ನಮಗೆ ಭಾರ ಆಗಲಿಲ್ಲ, ಆಗೋದು ಇಲ್ಲ. ಅವನು ಬಂದು ಕುತ್ಕೊಳ್ಬೇಕಲ್ಲ ಸರ್. ಈಗ ಇಷ್ಟು 3 ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ, ಬಂದು ಕುತ್ಕೊಳ್ಳಿ ಅಲ್ಲವ. ಯಾಕೆ ಬರೋದಿಲ್ಲ? ನಾವು ಬರೋದೇ ಇಲ್ಲ. ಅವರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ಅವನನ್ನು. ತಾಯಿ ಬರಲಿಲ್ಲ. ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಅಂತ ಹೇಳ್ತಾನೆ 3 ತಿಂಗಳಿಂದ. ನಾನು ಆಗುದಿಲ್ಲ. ಯಾಕೆ? ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ? ಮಾಡಿದನಲ್ಲ, ತಪ್ಪು ಮಾಡಿದನಲ್ಲ. ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದ್ದಾರಲ್ಲ. ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ? ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ಕೊಂಡದವರು? ಅವಳು ಪರ್ಮಿಷನ್ ತಗೊಂಡೇ ಅಲ್ವಾ ಬಂದದ್ದು? ಈಗ ಮಗು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ? ಹೌದು, ಇಲ್ಲ, ಅದು ಪ್ರೊಸೀಜರ್ ಇದೆ. ಈಗ ಅವನು ಬೇಲ್ ಮೇಲೆ ಬಂದಿದ್ದು, ಈಸ್ ಕಮ್ ಆನ್ ಬೇಲ್. ಸೊ ಬೇಲ್ ರಿಜೆಕ್ಷನ್ ಮಾಡಲಿಕ್ಕೆ ತುಂಬ ಅವಕಾಶಗಳಿದೆ. ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸ್ ನಾವು ಅಲ್ಲಿ ಸಬ್ಮಿಟ್ ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಅವನ ಬೇಲ್ ರಿಜೆಕ್ಟ್ ಆಗ್ತದೆ. ಇಲ್ಲಿವರೆಗೆ ನಾವು ಯಾಕೆ ಇಮಿಡಿಯೇಟ್ ಆಗಿ ಆಗ್ತಾ ಇತ್ತು, ಬಟ್ ಇಲ್ಲಿವರೆಗೆ ನಾವು ಯಾಕೆ ಸುಮ್ಮನೆ ಇದ್ದಿದ್ದಂದರೆ ಒಂದೊಂದು ಸಲ ಈ ನೀಡ್ಸ್ ಟೈಮ್. ಅವ್ನು ಜೈಲಿಂದ ಬಂದಿದ್ದಾನೆ, ಅವನಿಗೂ ಸ್ವಲ್ಪ ಅರ್ಥ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಬಟ್ ನನಗೆ ತಿಳಿದಾಗೆ ಇದೆಲ್ಲ ಆಗಲಿಕ್ಕೆ ಮೂಲ ಕಾರಣ ಅವನ ಅಮ್ಮನಿಗೆ ಇಷ್ಟ ಇಲ್ಲ ಅಂತೆ ಮದುವೆ ಆಗೋದು. ಅವನ ತಂದೆ ಅವನು ಯಾರು ಓಕೆ, ಬಟ್ ಅಮ್ಮ ಮೇಜರ್ಲಿ. ಈಗ ಇಷ್ಟೆಲ್ಲ ನಾವು ಮಾತಾಡ್ತೇವೆ, ಒಂದು ದಿನ ಪ್ರತಿಕ್ರಿಯೆ ಕೊಟ್ಟಿದ್ದಾನ? ಇನ್ನೊಂದು ವಿಚಾರ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ಅರುಣ್ ಪುತ್ತಿಲ ಮೇಲೆ ತುಂಬ ಗೌರವ ಇದೆ. ಪುತ್ತೂರಲ್ಲಿ ಅವರಿಗೆ ಆದ ಒಂದು ಸ್ಥಾನಮಾನ ಇದೆ. ಮೊನ್ನೆ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿದರು. ದೇವರಿಗೆ ಮದುವೆ ಮಾಡಿಸುವ ಅಗತ್ಯ ಅವರಿಗಿಲ್ಲ. ದೇವರು ಆಲ್ರೆಡಿ ಮದುವೆ ಆಗಿದ್ದಾರೆ. ದೇವರನ್ನು ಮದುವೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಈ ಜಗತ್ತಲ್ಲಿ, ಈ ಭೂಮಿಯಲ್ಲಿ. ಈ ಹುಡುಗಿಗೆ ಮದುವೆ ಮಾಡಿಸುವ ತಾಕತ್ತು ಅವ್ರಿಗಿರ್ಬೇಕು. ಇವಳು ದೇವರಿಗಿಂತ ಮೇಲಲ್ಲ. ಅವರು ಮನಸ್ಸು ಮಾಡಿದರೆ ಪುತ್ತೂರಲ್ಲಿ ಅವನನ್ನು ಮದುವೆ ಮಾಡಿಸೋದು ಒಂದು ದೊಡ್ಡ ಸಂಗತಿ ಅಲ್ಲ. ಮತ್ತೆ ಸಂಸಾರ ಸರಿ ಹೋಗುದಿಲ್ವಾ? ತೊಂದರೆ ಇಲ್ಲ. ಈ ಮೂಲಕ ನಾನು ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನೀವು ಮಾಡುವ ಅಗತ್ಯವೇ ಇಲ್ಲ. ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಅದು ಒಂದು ಹಿಂದೂ ಹೆಣ್ಣು ಮಗಳಿಗೆ, ಅವಳಿಗೆ ನ್ಯಾಯ ಕೊಡಿಸಿ ನೀವು. ಅವನ ಬೇಲು 100% ಕ್ಯಾನ್ಸಲ್ ಆಗ್ತದೆ. ಅವನು ಮತ್ತೆ ಒಳಗೆ ಹೋಗ್ತಾನೆ.
ನೋಡಿ ಅಣ್ಣ, ನಾವು ಈಗ ಅವ್ರ ಹತ್ರ ಇಷ್ಟು ಟೈಮ್ ವೆಯ್ಟ್ ಮಾಡಿದ್ವಿ. ಈಗ ಒಂದು ಮದುವೆ ಆಗುದಿಲ್ಲ ಅಂತ ಆದಮೇಲೆ ಕೋರ್ಟ್ ಡಿಸೈಡ್ ಮಾಡ್ತದೆ. ಕೋರ್ಟ್ ಅವನ ಹತ್ರ ಕೇಳ್ತದೆ, ನೀನು ಮದುವೆ ಆಗ್ತೀಯಾ ಜೈಲಿಗೆ ಹೋಗ್ತೀಯಾ ಅಂತ. ಆಗ ಅವನು ಡಿಸೈಡ್ ಮಾಡಬೇಕು, ಅವನು ಜೈಲಿಗೆ ಹೋಗ್ತಾನ ಕೋರ್ಟಿಗೆ ಹೋಗ್ತಾನ. ಅಪ್ಪ ಹೇಳ್ತಾರಂತೆ ಅವನು ಜೈಲಿಗೆ ಹೋಗ್ಲಿಕ್ಕೂ ರೆಡಿ ಇದ್ದಾನೆ, ಮದುವೆ ಆಗಲಿಕ್ಕೆ ರೆಡಿ ಇಲ್ಲ ಅಂತ. ಹಾಗಾದರೆ ಅವನು ಈ ಹೆಣ್ಣು ಮಗಳನ್ನು ಇಷ್ಟು ಮುಂದುವರಿಸಲಿಕ್ಕೆ ಅವನಿಗೆ ಅಗತ್ಯ ಏನಿತ್ತು? ಮತ್ತು ಪ್ರತಿಯೊಂದು ಮಾತನ್ನು ದುಡ್ಡಲ್ಲಿ ಅವ್ರು ತುಲನೆ ಮಾಡ್ತಾ ಇದ್ದಾರೆ. ಅಂದರೆ ದುಡ್ಡು, ಬಡವರಿಗೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಆಗ್ತದೆ. ಇದು ಬಿಹಾರ ಅಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಬಿಹಾರದಲ್ಲಿ ಸಾಹುಕಾರರು ಹೀಗೆ ಕೆಲಸದವ್ರು ಬಂದವರನ್ನೆಲ್ಲ ಹೊಟ್ಟೆ ಮಾಡಿ ಅವ್ರಿಗೇನೆಲ್ಲ ಮಾಡ್ತಾರೆ, ಹೊಡೆದು ಸಾಯಿಸ್ತಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಅಷ್ಟು ಸುಲಭ ಇಲ್ಲ. ಜನ ಎಲ್ಲ ಬುದ್ಧಿವಂತರಿದ್ದಾರೆ. ಈಗ ನಾವು ಹೋರಾಟಕ್ಕೆ ಇಳಿಲಿಲ್ಲ, ಅದಕ್ಕೆ ಜನ ಬೀದಿಗೆ ಬರಲಿಲ್ಲ. ನಾಳ್ದು ಗೊತ್ತಾಗ್ತದೆ ನಿಮಗೆ ಎಷ್ಟು ಜನ ಬೀದಿಗೆ ಬರ್ತಾರೆ ಅಂತ. ಯಾರ್ಯಾರನ್ನು ಇವ್ರು ಬರಬೇಡಿ ಅಂತ ಹೇಳ್ತಾರೆ. ಮತ್ತು ಸೈಕಲ್ ಬ್ಯಾಲೆನ್ಸ್ ಮಾಡುವ ಅಗತ್ಯ ನನಗಂತೂ ಇಲ್ಲ, ಇವರಿಗೂ ಇಲ್ಲ. ಯಾಕೆಂದರೆ ಮಗಳ ಜೀವನ ಹಾಳಾಗಿ ಆಗಿದೆ, ಇನ್ನೇನಾಗಬೇಕು? ಮಗಳ ಜೀವನ ಹಾಳಾಗಿ ಆಗಿದೆ. ಯಾರು ಮದುವೆ ಆಗ್ತಾರೆ ಪೂಜಾಳನ್ನು? ಅಟ್ಲೀಸ್ಟ್ ಗಂಡ ಆಗಿ ಒಂದು ದಿನಕ್ಕಾದ್ರೂ ತೊಂದರೆ ಇಲ್ಲ, ಗಂಡ ಆಗಿರ್ತಾನಲ್ಲವ. ಅಟ್ಲೀಸ್ಟ್ ಗಂಡ ಆದ ಮೇಲೆ ಸಂಸಾರ ಒಟ್ಟು ಹೋಗ್ಲಿಲ್ಲ, ಕೋರ್ಟಲ್ಲಿ ಅದಕ್ಕೂ ಅವಕಾಶಗಳಿದೆ. ಇದನ್ನಾದರೂ ಇಲ್ಲಿ ಎಲ್ಲ ತಿಳಿದವರು ತುಂಬ ಇದ್ದಾರೆ, ಹಿಂದುತ್ವದ ಲೀಡರ್ಗಳು. ಅವ್ರು ಹೇಳ್ಬೋದಲ್ಲ ಅವರಿಗೆ. ಸದ್ಯಕ್ಕೆ ಸಮಾಜ ನೋಡ್ತಾ ಇದೆ, ಇದೊಂದು ಎಕ್ಸಾಂಪಲ್. ಹಾಗಾದರೆ ದುಡ್ಡಿದ್ದ ಮಕ್ಕಳು ಯಾರು ಸಹ ಯಾರನ್ನು ಕರ್ಕೊಂಡು ಹೋಗಿ ಗರ್ಭಿಣಿ ಮಾಡಿ ಒಂದು ಮಗು ಕೈಯಲ್ಲಿ ಕೊಟ್ಟು 10,000, 8 ಲಕ್ಷ, 50 ಲಕ್ಷ ಕೊಟ್ಟರೆ ಮ್ಯಾಟರ್ ಸಾಲ್ವ್. ಹಾಗೆ ತುಂಬ ದುಡ್ಡಿದ್ದವರು ಇದ್ದಾರೆ, ಕೋಟಿಯಲ್ಲಿ ಇದ್ದಾರೆ. 10 ಹುಡುಗಿಯರನ್ನು ಹೀಗೆ ತಂದು ಮಾಡಿದರೆ ಆಗ್ತದಾ? ಮತ್ತೆ ಹೇಳ್ತಾರೆ ಮುಸಲ್ಮಾನರ ಹೆಲ್ಪ್ ತಗೊಳ್ಬೇಡಿ ನೀವು ಅವರನ್ನು ಯಾಕೆ ಕರೆದದ್ದು? ಮುಸಲ್ಮಾನರು ಈ ಪ್ರತಿಭಟನೆಗೆ ಬಂದದಕ್ಕೆ, ನೀವು ಅವರೊಟ್ಟಿಗೆ ಪ್ರತಿಭಟನೆಗೆ ಕೂತ್ಕೊಂಡಕ್ಕೆ ನಾವು ಹಿಂದೂ ಸಮಾಜದ ಈ ಏನು ಹೇಳ್ತಾರೆ ಸಮಾಜದವರು ನಿಮ್ಮೊಟ್ಟಿಗೆ ಬರುವುದಿಲ್ಲ ಅಂತ. ಇವರಿಗೆ ನಾಚಿಕೆ ಆಗಬೇಕು. ಇವರು ಬರಲಿಲ್ಲ ಅಂತ ಹೇಳಿ ಇವರು ಮುಸಲ್ಮಾನರ ಹತ್ರ ಹೋಗಿದ್ದಲ್ಲ. ನಾನು ಈ ಮೂಲಕ ಮುಸಲ್ಮಾನರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ಲೀಸ್ ಬನ್ನಿ, ನಮಗೆ ಹೆಲ್ಪ್ ಮಾಡಿ. ನಮ್ಮ ಸಮಾಜದಲ್ಲಿ ಯಾರು ನಮಗೆ ಹೆಲ್ಪ್ ಮಾಡುವವರು ಇಲ್ಲ, ಯಾರು ಇದರ ಬಗ್ಗೆ ಮಾತಾಡಿದವರು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಮಾತಾಡಿದವರು ಇಲ್ಲ, ಯಾರು ಇಲ್ಲ ಅಂತ. ಯಾರು ಇದ್ದೀರಿ ಬಂದು ಪ್ರೆಸ್ ಮಾಡಿ, ನಾವಿದ್ದೇವೆ, ನಾವು ಇದು ಹೆಲ್ಪ್ ಮಾಡಿದ್ದೇವೆ, ನಾವು ಈ ರೀತಿ ಸಹಾಯ ಮಾಡಿದ್ದೇವೆ ಅಂತ ಹೇಳಿ. ಯಾಕೆ ಇಟ್ಕೊಂಡದಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ, ಮಕ್ಕಳು ಮಾಡಿ, ತುಂಬ ಮಕ್ಕಳು ಮಾಡಿ, ಮುಸಲ್ಮಾನರಿಗಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ. ಅವ್ರು ಹೇಳಲಿಲ್ಲ ಮದುವೆ ಆದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಕೃಷ್ಣರಾವ್ ಅವನದೇ ಒಂದು ಶಿಷ್ಯ ಅಲ್ಲ, ಅದನ್ನು ಅವನು ಪರಿಪಾಲನೆ ಮಾಡಿದ್ದಾನೆ. ಪರಿಪಾಲನೆ ಮಾಡಿ ಈಗ ಮಕ್ಕಳು ಮಾಡಿದ್ದಾನೆ. ಕಲ್ಲಡ್ಕದಲ್ಲಿ ನಾನು ಇನ್ನೊಂದು ಪ್ರೆಸ್ ಕರೆದು ನಿಮಗೆ ಟೈಮ್, ಡೇಟ್, ವೆನ್ಯೂ ಎಲ್ಲ ಹೇಳ್ತೇನೆ. 24ಗೆ ನಾನು ಇಟ್ಕೊಂಡಿದ್ದೇನೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜವಾಬ್ದಾರಿ ತಗೊಳ್ಬೇಕು. ಹಿಂದೂ ಹೆಣ್ಣು ಮಗಳು, ಅದು ಬೇರೆ ಧರ್ಮದಲ್ಲ, ಬೇರೆ ಧರ್ಮದ ಹೆಣ್ಣು ಮಗಳಲ್ಲ, ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅವರದೇ ಶಿಷ್ಯನಿಂದ. ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗ ಮಾರೆ ಅಂತ ಹೇಳ್ಬೋದಲ್ಲ. ಅದು ದೊಡ್ಡ ವಿಷಯವಾ? ಅಷ್ಟೊಂದು ದೊಡ್ಡ ಲೀಡರ್ ಅವರು. ಒಂದು ಹುಡುಗನನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವವರು? ಇವ್ರದ್ದೆಲ್ಲ ಯೋಗ್ಯತೆ ಇದರಲ್ಲಿ ಗೊತ್ತಾಗ್ತದೆ. ಇವರು ಬರೇ ಭಾಷಣ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಹುಡುಗರೆಲ್ಲ ಇರ್ತಾರಲ್ಲ, ಅವರ ತಲೆ ಹಾಳು ಮಾಡಿಕೊಂಡು ಅವರನ್ನು ಜೈಲಿಗೆ ಕಳಿಸೋದು ಮಾತ್ರ ಕೆಲಸ. ಎಲೆಕ್ಷನ್ ಟೈಮಲ್ಲಿ ಅವರನ್ನು ಇವರು ಕೊಳ್ಳೋದು, ಇವರನ್ನು ಅವರು ಕೊಳ್ಳೋದು. ಈ ಪ್ರೆಸೆಂಟ್ ಕಮಿಷನರ್ ಬಂದ ಮೇಲೆ ಎಲ್ಲ ಸರಿಯಾಗಿದೆ. ಈಗ ಫಸ್ಟಿಗೆ ಲೀಡರ್ಸ್ಗಳನ್ನು ತೆಗೆದು ಒಳಗಾಕಬೇಕು. ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು. ಅವರ ಮೇಲೆ ಕೇಸ್ ಆಗ್ತಾ ಇದೆ, ಹಾಗಾಗಿ ಈಗ ಮುಚ್ಕೊಂಡಿದ್ದಾರೆ. ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದರೆ ಈ ಹುಡುಗಿ ಮತ್ತು ಹುಡುಗನಿಗೆ ಮದುವೆ ಮಾಡಿಸ್ಬೇಕು. ತಾಕತ್ತಿಲ್ಲ ಅಂತಾದರೆ ಅವ್ರು ಯಾವ ಸೀಮೆ ಲೀಡರ್ ಅವರು? ಹಿಂದೂ ಲೀಡರ್ ಅವರು. ಅವರನ್ನು ನಾವು ಹೇಗೆ ಒಪ್ಪಿಕೊಳ್ಳೋದು? ಅವರು ಏನೂ ಮಾಡದೆ ಮುಸಲ್ಮಾನರ ಹತ್ರ ಹೋಗಬೇಡಿ, ಅವರ ಸಂಘಟನೆಗೆ ಹೋಗಬೇಡಿ, ಅವ್ರ ಹತ್ರ. ನಮಗೆ ಬೇಕಲ್ಲ, ನಮಗೆ ಜನ ಸಪೋರ್ಟ್. ನಮಗೆ ಮುಸಲ್ಮಾನ ಹಿಂದೂ ಯಾರೂ ಇಲ್ಲ, ಎಲ್ಲರೂ ಮನುಷ್ಯರೇ. ಸಪೋರ್ಟ್ ಮಾಡುವವರು ಬೇಕಲ್ಲ, ಇವಳಿಗೆ ನ್ಯಾಯ ಸಿಗಬೇಕಲ್ಲ. ಇವರು ಹೇಳಿದ್ದು ಸುಳ್ಳು, ಕತೆ ಕಟ್ತಾ ಇದ್ದಾರೆ ಅಂತ. ನನ್ನ ಮೊಬೈಲಲ್ಲಿ ರೆಕಾರ್ಡ್ ಇದೆ, ಅದು ನೆಕ್ಸ್ಟ್ ರೌಂಡಲ್ಲಿ ರಿಲೀಸ್ ಮಾಡ್ತೇನೆ. ಒಂದೇ ದಿನ ಪಿಕ್ಚರ್ ನೋಡಬಾರ್ದು, ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು.
ಸ್ವಲ್ಪ ಸ್ವಲ್ಪ ನೋಡಬೇಕು. ಒಂದೇ ದಿನ ಪಿಕ್ಚರ್ ನೋಡಿದರೆ ಮಜಾ ಇಲ್ಲ. ತುಂಬ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ, ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ. ಸೀರಿಯಲ್ ಇವತ್ತು ಶುರುವಾಗಿದೆ ಮತ್ತೆ. ಯಾರು ಕಮ್ಯುನಿಕೇಟ್ ಮಾಡಿದಾರಲ್ಲ, ದುಡ್ಡಿದ ವಿಷಯ, ಮಗುವಿದ ವಿಷಯ, ಮತ್ತು ಕೇಸ್ ವಾಪಸ್ ತಗೊಳ್ಳೋದು, ಮತ್ತು ಡಿವೋರ್ಸ್ ಮಾಡಿಸೋದು, ಇದೆಲ್ಲ ಇದೆ ಇಲ್ಲಿ ಒಳಗೆ. ಅದನ್ನು ರಿಲೀಸ್ ಮಾಡ್ತೇನೆ ನಾನು ನೆಕ್ಸ್ಟ್. ಅವರ ಪ್ರತಿಕ್ರಿಯೆಯನ್ನು ಕಾಯ್ತೇನೆ. ಅವ್ರ ಪ್ರತಿಕ್ರಿಯೆ ಕೊಡೋದಿಲ್ಲ, ಮಾನ ಮರ್ಯಾದೆ ಕೆಟ್ಟವರಲ್ಲ, ಹಾಗೆ ಅವ್ರ ಪ್ರತಿಕ್ರಿಯೆ ಮಾಡೋದಿಲ್ಲ. ಅವರು ನಮಗೆ ಅವರ ಮಾನ ಹರಾಜು ಮಾಡಿದ್ದೇವೆ ಅಂತೇಳಿ ನನ್ನ ಮೇಲೆ, ನಮಿತನ ಮೇಲೆ ಹೋಗಿ ಕೇಸ್ ಕೊಟ್ಟಿದ್ದಾರೆ. ಏನಿಲ್ಲ, ನನ್ನನ್ನು ಕರೀಲೇ ಇಲ್ಲ. ನಮಿತ ಬಡವರಲ್ಲ ಪಾಪ, ಅವ್ರ ಹತ್ರ ಏನಿದೆ, ಯಾರ ಬೆಂಬಲನಿಲ್ಲ, ಏನಿಲ್ಲ. ಅವರನ್ನು ಕರೆಸಿದ್ದಾರೆ ಸ್ಟೇಷನಲ್ಲಿ, ಕರೆಸಿ ಏನು ಹೇಳಲಿಲ್ಲ ಪಾಪ ಅವರು ಸಹ. ಈ ರೀತಿ ನಿಮ್ಮ ಮೇಲೆ ಕೇಸ್ ಆಗಿದೆ, ಜಸ್ಟ್ ಇಲ್ಲಿ ಒಂದು ಸೈನ್ ಹಾಕಿ, ಅದು ಅವ್ರದ್ದು ಫಾರ್ಮ್ಯಾಲಿಟಿ ಇರ್ತದಲ್ಲ ಪೊಲೀಸ್ ಸ್ಟೇಷನಲ್ಲಿ, ಅದನ್ನು ನಮಿತನ ಹತ್ರ ಮಾಡಿಸಿದ್ದಾರೆ, ನನ್ನ ಹತ್ರ ಮಾಡಲಿಲ್ಲ. ಅವನಮ್ಮ ಕೊಟ್ಟದಂತೆ ಅವರ ಮರ್ಯಾದೆ ಹರಾಜು. ಮರ್ಯಾದೆ ಇವರೇ ತೆಗೆಯುವುದು ಇವರದು. ಇವರಿಗೆ ಮರ್ಯಾದೆ ಇರ್ತಾ ಇತ್ತು ಮಗನನ್ನು ತಂದು ಮದುವೆ ಮಾಡಿಸಿದ್ರೆ. ಮತ್ತು ನಮ್ಮ ಬಾಯಿ ಮುಚ್ಚಲಿಕ್ಕೆ, ನನ್ನ ಬಾಯಿ ಅಂತೂ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಇವ್ರ ಹತ್ರ, ಖಂಡಿತ ಸಾಧ್ಯ ಇಲ್ಲ. ನಮಿತನ ಬಾಯಿ ಮುಚ್ಚಲಿಕ್ಕೆ ಸಹ ಸಾಧ್ಯ ಇಲ್ಲ. ಇನ್ನು ನಾವು ಯಾರ ಮಾತನ್ನು ಕೇಳುವುದಿಲ್ಲ. ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತದೆ. ಮ್ಯಾಕ್ಸಿಮಮ್ ಏನು ಸ್ಟೇ ತರ್ಬೋದಲ್ಲ. ನನ್ನಂತ ಇನ್ನೂ 10 ಜನ ಹುಟ್ಟುತ್ತಾರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಮಾತಾಡಲಿಕ್ಕೆ ಇವಳ ಪರವಾಗಿ. ರೆಡಿ ಇದ್ದಾರೆ ಈಗ ಬೇಡ ಅಂತ ಕೂತ್ಕೊಂಡದ್ದು. ಯಾಕೆಂದರೆ 2 ಫ್ಯಾಮಿಲಿ ಮಧ್ಯೆ ನಾವು ಮಾತಾಡಿ, ಮತ್ತು ಇದರಲ್ಲಿ ಯಾವ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಿಕ್ಕೂ ಇಲ್ಲ, ಏನೂ ಇಲ್ಲ. ಅವಳಿಗೆ ನ್ಯಾಯ ಸಿಗಬೇಕಷ್ಟೇ. ನೋಡಿ, ಒಂದು ಹೆಣ್ಣು ಮಗಳಿಗೆ ಮದುವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಇವಳಿಗೆ ಮದುವೆ ಆಗಲಿಲ್ಲ, ಮಗು ಇದೆ. ನೆಕ್ಸ್ಟ್ ಇವಳು ಮದುವೆ ಆದ್ಲು ಅಂತ ಅಂದ್ಕೊಳ್ಳಿ, ಯಾರೋ ಬಂದು ಇವಳನ್ನು ಮದುವೆ ಆದ್ಲು, ಇವಳಿಗೆ ಒಂದು ಬಾಳ್ವೆ ಕೊಟ್ಟರು ಅಂತ ಅಂದ್ಕೊಳ್ಳಿ. ಆವಾಗ ಇವನು ಬಂದು ಅಲ್ಲಿ ಮತ್ತೆ ಕಿರಿಕಿರಿ ಮಾಡಿಕೊಂಡ್ರೆ, ಮದುವೆ ಅಂತ ಆಗಬೇಕಲ್ಲ ಈ ಸಮಾಜದಲ್ಲಿ. ಮದುವೆ ಅನ್ನೋದು ಒಂದು ಆಗಲೇಬೇಕು. ಟು ಹ್ಯಾವ್ ಅ ಲೀಗಲ್ ರಿಲೇಷನ್, ಟು ಹ್ಯಾವ್ ಅ ಲೀಗಲ್ ಮ್ಯಾರೇಜ್, ಮದುವೆ ಒಂದು ಆಗಬೇಕಲ್ವಾ. ಈಗ ಅವನಿಗೆ ಇಷ್ಟ ಇಲ್ಲ ನೋಡಿ, ಮದುವೆ ಆಗದೆ ಇವಳೊಟ್ಟಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಗೆ ಹೇಳ್ತಾನೆವಾ. ಈಗ 7 ವರ್ಷ ಒಟ್ಟಿಗಿದ್ರು, 7-8 ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು, ಒಂದು ರಿಲೇಷನ್ಶಿಪ್ಪಲ್ಲಿದ್ದರು. ಆ ವಿಶ್ವಾಸದಲ್ಲಿ ಈಗ 8 ವರ್ಷದಲ್ಲಿ ಅವನಿಗೆ ಗೊತ್ತಿರ್ತದಲ್ಲ ಪೂಜಾ ಹೇಗೆ ಅಂತ ಹೇಳಿ. ಈಗ ಇಷ್ಟು ದೊಡ್ಡ ಸ್ಟೆಪ್ ಅವರಿಗೆ ಬರಬೇಕು ಅಂತಾದರೆ ಅವರೊಳಗೆ ಆ ಅನ್ಯೋನ್ಯತೆ ಇದ್ದ ಕಾರಣ ಅವರು ಅಲ್ಲಿವರೆಗೆ ರೀಚ್ ಆಗಿದ್ದಾರೆ. ಈಗ ಮದುವೆ ಆದ ಮೇಲೆ ಮತ್ತೆ ಅವರು ಡಿಸೈಡ್, ಅವ್ರ ಮನಸ್ಸು ಚೇಂಜ್ ಆಗ್ಬೋದು, ಇಲ್ಲ ನಾವು ಒಟ್ಟಿಗೆ ಬಾಳ್ವೆ ಮಾಡ್ಬೋದು ಅಂತ ಆಗ್ಬೋದು. ಇಮಿಡಿಯೇಟ್ ಏನು ಡಿವೋರ್ಸ್ ಆಗೋದಿಲ್ಲಲ್ಲ. ಈಗ ಅವನಿಗೆ ಬೇಡ ಅಂತ ಆದರೂ ಈಗ ಅವರೇನು ಹೇಳ್ತಾ ಇರೋದು, ಮದುವೆ ಮಾಡಿ ಫಸ್ಟಿಗೆ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಕೊಡಬೇಕಂತೆ. ಯಾಕೆ, ನಮಿತಾ ಗಟ್ಟಿದ್ದಾರೆ, ಅವರಿಗೆ ಒಂದು ಸಣ್ಣ ಮಗಳಿದ್ದಾಳೆ, ಆ ಮಗು ಒಟ್ಟಿಗೆ ಇವರನ್ನು ಸಾಕ್ಲಿಕ್ಕೆ ಏನು ಕಷ್ಟ ಇಲ್ಲ, ನಮಿತಾ ಸಾಕ್ತಾರೆ. ಅವರ ಮನೆಯ ಮಗುವನ್ನು ಅವ್ರು ಯಾರಿಗೆ ಸಾಂತ್ವನ ಕೇಂದ್ರಕ್ಕೆ ಯಾಕೆ ಕೊಡ್ತಾರೆ? ಒಂದು ಪಾಯಿಂಟ್. 2ನೇ ಪಾಯಿಂಟ್, ಮದುವೆ ಆಗ್ತಾನೆವ, ಮದುವೆ ಆಗುವ ಮೊದಲು ಅವನ ಮೇಲಿದ್ದ ಕೇಸನ್ನು ವಾಪಸ್ ತಗೊಳ್ಬೇಕಂತೆ. ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇವಳು ವಾಪಸ್ ತಕ್ಕೊಳ್ತಾಳೆ ಅಂತ ಆದರೂ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಇದು ಇಲ್ಲಿವರೆಗೆ ರೀಚ್ ಆಗಿದೆ ಈ ಕೇಸ್. ನೆಕ್ಸ್ಟ್ ಮದುವೆ ಆಗ್ತಾನೆ, ಮದುವೆ ಆದ ಮೇಲೆ ಇಮಿಡಿಯೇಟ್ ಡಿವೋರ್ಸ್ ತಗೊಳ್ತಾನಂತೆ, ಮತ್ತು ಅವನು 50 lakh rupees ಕಂಪನ್ಸೇಷನ್ ಕೊಡ್ತಾನಂತೆ. ಸೊ ಇದೆಲ್ಲ ಸಾಧ್ಯ ಉಂಟಾ? ಇಟ್ ಈಸ್ ನಾಟ್ ಪಾಸಿಬಲ್. ಅವನು ಮದುವೆ ಆಗಬೇಕು ಫಸ್ಟಿಗೆ, ಮತ್ತೆ ಅವನಿಗೆ ಎಷ್ಟೋ ಕೋರ್ಟಲ್ಲಿ ಅವನ ಕೇಸ್ ಅಂತೂ ವಾಪಸ್ ತಗೊಳ್ಳೋದಿಲ್ಲ. ಎಷ್ಟೋ ವರ್ಷಗಳ ನಂತರ ಅವನು 1 ವರ್ಷನೋ 2 ವರ್ಷನೋ ಕೋರ್ಟ್ ನೋಡ್ತದೆ, ಅವರಿಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದಾಗ ಆಟೋಮ್ಯಾಟಿಕ್ಲಿ ಅವರಿಗೆ ಡಿವೋರ್ಸ್ ಪ್ರೊಸೀಜರ್ಸ್ಗೆ ಹೋಗುವ ಅವಕಾಶಗಳು ಇರ್ತದೆ.